ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಯಾರು ಅಂದರೆ ಯಾವ ಜೋಡಿ ನಿಮ್ಮ ಫೇವ್ರೇಟು, ಯಾರು ಕ್ಯಾಪ್ಟನ್ ಆಗಬೇಕು ಈ ವಾರ, ಯಾವ ಜೋಡಿ ಕ್ಯಾಪ್ಟನ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಒಪಿನಿಯನ್ ಪ್ರಕಾರ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನನ್ನ ಎಪಿಸೋಡ್ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ ಗುರು. ಸುಮಾರು ಇದ್ದಾವೆ. ಸೂರಜ್ ಮತ್ತು ರಾಶಿಕಾಗೆ ಅನ್ಫೇರ್ ಆಯ್ತಾ, ಎಲ್ಲ ಒಂದು ಕಡೆ ಹಂಗೆ ಅನ್ನಿಸ್ತು, ಯಾಕೆ ಏನು ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಗಿಲ್ಲಿ ಕಾವ್ಯ ಗುರು ಸಕ್ಕದಾಗಿ ಆಟ ಆಡಿದ್ರು ಗುರು. ಟಾಸ್ಕ್ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. ರಕ್ಷಿತಾ ಮಾಳು ಅವರು ಅಷ್ಟೇ ಗುರು, ಟಾಸ್ಕ್ ಅಂತ ಬಂದಾಗ ಸೂಪರಾಗಿ ಎಫರ್ಟ್ಸ್ ಕೊಟ್ಟು ಸಕ್ಕದಾಗಿ ಆಟ ಆಡಿದ್ರು. ರಘು ಅಣ್ಣ ದೈತ್ಯ ಮನುಷ್ಯ ಏನು ಗುರು, ಟಾಸ್ಕ್ ಅಂತ ಬಂದಾಗ ಭಯಂಕರ ಗುರು. ರಘು ಅಣ್ಣ ಮಾತ್ರ ಟಾಸ್ಕ್ ಅಂತ ಬಂದಾಗ ಸಕ್ಕದಾಗಿ ಆಟ ಆಡಿದ್ರು ಗುರು. ಅದ್ರ ಜೊತೆಗೆ ಕೆಲವೊಂದು ಆರ್ಗ್ಯುಮೆಂಟ್ಸ್ ಇದ್ದಾವೆ. ಸ್ಪಂದನಾದ್ ನೋಡಿದ್ರೆ ನಿಜವಾಗ್ಲೂ ಸಖತ್ ಬೇಜಾರಾಯಿತು ಗುರು. ಆ ಥರ ಇಂಜುರಿ ಆಗಬಾರ್ದಾಗಿತ್ತು, ಬಟ್ ಬ್ಯಾಡ್ ಲಕ್, ಆ ಥರ ಇಂಜುರಿ ಆಗಿ ಆಟ ಆಡೋದಕ್ಕೆ ಕೂತ್ಕೊಂಡ್ರು. ಅದು ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ. ಓವರಾಲ್ ಆಗಿ ಮಾತಾಡೋಣ ಗುರು, ತುಂಬ ಇದೆ ಮಾತಾಡೋದಕ್ಕೆ. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಗುರು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲೇ ರಾಶಿಕಾ ಮತ್ತು ಸೂರಜ್ ಅವರಿಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ರಕ್ಷಿತಾ ರಾಶಿಕಾ ಇಬ್ಬರು ಬಂದಿದ್ರೆ ಯಾರನ್ನ ತಗೊತಾ ಇದ್ರಿ ಅಂತ ಅಂದ್ಬಿಟ್ಟು ರಾಶಿಕಾ ಕೇಳ್ತಾರೆ. ಗುರು ಅದು ಎಲ್ಲರಿಗೂ ಓಪನ್ ಸೀಕ್ರೆಟು, ಅದು ಗೊತ್ತಿರೋದೆ. ಅಲ್ಲಿ ನೀವು ರಕ್ಷಿತಾ ಅಲ್ಲ, ನೀವು ಯಾರನ್ನ ತಂದು ಇಟ್ಟರು ಕೂಡ ಸೂರಜ್ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು ರಾಶಿಕಾನೇ. ಅದು ಗೊತ್ತಿದ್ದು ಕೂಡ ಮತ್ತೆ ಒಂಥರ ಕೇಳ್ತಾರೆ. ನಿಜವಾಗ್ಲೂ ಅದು ನೋಡೋದಕ್ಕೆ ಒಂಥರ ಇತ್ತು. ಅದಾದಮೇಲೆ ಅಶ್ವಿನಿ ಮತ್ತು ಮಾಳು ಮಾತಾಡ್ತಾ ಇರ್ಬೇಕಾದ್ರೆ ಅಶ್ವಿನಿ ಮೇಡಮ್ ಹೇಳ್ತಾರೆ, ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಇದ್ರಂತೆ. ಬಟ್ ಆದರೆ ಗಿಲ್ಲಿ ಓವರ್ ಕಾಮಿಡಿ ಮಾಡಿ ಗಿಲ್ಲಿನ ಕಂಟ್ರೋಲ್ ಮಾಡೋಕ್ಕೆ ಸಂಭಾಳಿಸೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಸೆಲೆಕ್ಟ್ ಮಾಡಲಿಲ್ವಂತೆ. ಬಟ್ ಚೆನ್ನಾಗಿರೋದು ಗುರು. ನಿಜವಾಗ್ಲೂ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಏನಾದರೂ ಪೇರ್ ಆಗಿದ್ದಿದ್ರೆ ಒಂದು ಕ್ವಾಟ್ಲೆ ಅಂತ ಸಕ್ಕತ್ತಾಗಿ ಕ್ರಿಯೇಟ್ ಆಗಿರೋದು, ಚೆನ್ನಾಗಿರೋದು, ಇಂಟ್ರೆಸ್ಟಿಂಗ್ ಆಗಿರೋದು ಪೇರು ಅಂತ ನನಗನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಆದಮೇಲೆ ನಮ್ಮ ಗಿಲ್ಲಿ ಹೋಗ್ಬಿಟ್ಟು ಕಾವ್ಯ ಹತ್ರ ರಗಿಸ್ತಾ ಇರ್ತಾನೆ, ಕಾವು ನನ್ನ ಕಾವು ರಾಜ ವರ್ಮ. ಡೈಲಾಗ್ಗಳು ಮಾತ್ರ ಸಕ್ಕದಾಗಿ ಆಗ್ತಾ ಇರ್ತದೆ ಗುರು. ನೋಡು, ನಾವಿಬ್ಬರು ಜೋಡಿ ಆಗಿದ್ದೀವಿ, ನಾವಿಬ್ಬರು ಕ್ಯಾಪ್ಟನ್ ಆಗಿ ಒಬ್ಬರ ಪಕ್ಕ ಒಬ್ರು ಫೋಟೋ ಬಂದರೆ ಹೆಂಗಿರುತ್ತೆ, ಒಂದು ಫೇರ್ ಆಗಿ ಸಕ್ಕದಾಗಿ ರೇಗಿಸ್ತಾ ಇರ್ತಾನೆ. ಬಟ್ ನನಗನ್ಸಿದ್ದು ನಾನು ಆನೆಸ್ಟಾಗಿ ಹೇಳ್ಬಿಡ್ತೀನಿ ಗುರು, ಫಸ್ಟ್ ಚಾಯ್ಸು ಕಾವ್ಯಗೆ ಗಿಲ್ಲಿ ಇಲ್ಲ ಗುರು ಜೋಡಿ. ಇದರಲ್ಲಿ ರಜತ್ನ ಕೇಳಿದ್ರು, ರಜತ್ ಅವ್ರು ರಿಜೆಕ್ಟ್ ಮಾಡಿದ್ರು, ಇವರು ಸುಮ್ಮನೆ ಆಗೋದ್ರು. ರಘುನ ಕೇಳಿದ್ರು, ಅವರು ರಿಜೆಕ್ಟ್ ಮಾಡಿ ಅಶ್ವಿನಿ ಅವ್ರನ್ನ ತಗೊಂಡ್ರು, ಸುಮ್ಮನೆ ಆಗೋದ್ರು. ಏನು ಆಪ್ಷನ್ ಇಲ್ಲದೆ, ಕೊನೆಗೆ ಆಪ್ಷನ್ ಇಲ್ಲದೆ ಗಿಲ್ಲಿನ ತಗೊಳ್ಳೋದು ಒಂದು ಇದಾಯ್ತು ಅಷ್ಟೇ. ಕಾವ್ಯಗೆ ಗಿಲ್ಲಿನೇ ತಗೋಬೇಕಾಯ್ತು, ಇಲ್ಲ ಅಂದರೆ ಧ್ರುವಂತನ ತಗೋಬೇಕಾಗಿತ್ತು. ಆ ಥರ ಆಪ್ಷನ್ ಇತ್ತು. ಆಪ್ಷನ್ ಇಲ್ಲದೆ ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ನನಗೆ ಅನ್ನಿಸ್ತು ಗುರು. ಆನೆಸ್ಟ್ ಒಪಿನಿಯನ್ ನಂದು. ಏನು ಅನಿಸುತ್ತೋ ಅದನ್ನು ಹೇಳ್ಬಿಡ್ತೀನಿ ಅಷ್ಟೇ ನಾನು. ಬಟ್ಟು ಇಲ್ಲಿ ಏನೋ ಒಂಥರ ಗಿಲ್ಲಿಗೋಸ್ಕರನೇ ಇದು ಮಾಡ್ಕೊಂಡಿದ್ದಂಗೆ ಒಂಥರ ಪೇರು ಹಂಗೆ ಹಿಂಗೆ, ಯಾರು ಬೇಡ ಅಂದಿದ್ದು ನಾನು ತಗೊತೀನಿ ಅನ್ನೋ ರೇಂಜ್ಗೆ ಒಂಥರ ಪೋಟ್ರೆ ಮಾಡಿದ್ರು ಅಂತ ನನಗನ್ನಿಸ್ತು. ಬಟ್ ಆದ್ರೂ ಟೂ ಗುಡ್. ಅವರಿಬ್ಬರು ಪೇರ್ ಆದರೆ ಚೆನ್ನಾಗಿರುತ್ತೆ. ಇನ್ನು ಅವರಿಬ್ಬರು ಕ್ಯಾಪ್ಟನ್ ಆದರೆ ಅಂತೂ ಸಖತ್ತಾಗಿರುತ್ತೆ ಗುರು. ನೋಡಬೇಕು, TRP ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. BB ಮೇಕರ್ಸ್ ಕೂಡ ಇದನ್ನು ಇಷ್ಟಪಡ್ತಾರೆ. ಬಟ್ ಟಾಸ್ಕಲ್ಲಿ ಯಾವ ರೀತಿ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ, ನೋಡಬೇಕಲ್ವಾ. ಟಾಸ್ಕಲ್ಲಿ ಯಾರು ಗೆಲ್ತಾರೋ ಅವರು ಮುಂದೆ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಮಾತ್ರ ಸಕ್ಕದಾಗಿ ಒಂದು ಫನ್ನನ್ನು ಜನರೇಟ್ ಮಾಡಿ ರೇಗಿಸ್ತಾ ಇರ್ತಾರೆ. ರಾಜ ವರ್ಮ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಗುರು. ಕಾವು ನನ್ನ ಕಾವು ಅಂತ ಅಂದ್ಬಿಟ್ಟು ಸಕ್ಕದ ಡೈಲಾಗ್ ಫನ್ನಿಯಾಗಿ ಸಕ್ಕದಾಗಿ ಇದು ಮಾಡ್ತಾ ಇದ್ದ. ಅದೆಲ್ಲ ಆದಮೇಲೆ ನೆಕ್ಸ್ಟು ರಜತ್ತು ಮತ್ತು ಗಿಲ್ಲಿ ಮಾತಾಡ್ತಾ ಇರ್ತಾರೆ. ರಕ್ಷಿತಾ ಬಗ್ಗೆ ಒಂದು ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರ್ತಾರೆ. ರಕ್ಷಿತಾ ಈಗ ಏನು ಮಾಡ್ತಾ ಇರ್ಬೋದು. ಗಿಲ್ಲಿ ಅನಾಲಿಸಿಸ್ ಮಾತ್ರ ಮನೇಲಿದ್ರು ಕೂಡ ನೆಕ್ಸ್ಟ್ ಲೆವೆಲ್ ಗುರು. ಸ್ಪಾಟ್ ಆನ್ ಇರುತ್ತೆ, ಸೂಪರ್ ಅನಾಲಿಸಿಸ್ ಮಾಡ್ತಾನೆ ಗುರು. ರಕ್ಷಿತಾ ಎಲ್ಲಿರ್ತಾರೆ, ಏನು ಮಾಡ್ತಾ ಇರ್ತಾರೆ ಅಂತ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಇದು ಮಾಡ್ತಾರೆ. ಅವ್ರು ಹೋಗಿ ಚೇಂಜಿಂಗ್ ರೂಮಲ್ಲಿ ಮಲಗೋದು, ಅದಾದಮೇಲೆ ಬಂದು ವಾಶ್ರೂಮಲ್ಲಿ ಮಲಗ್ತಾರೆ ಗುರು. ಬಿಗ್ ಬಾಸ್ ಕೊನೆಗೆ ನಾಯಿ ಸೌಂಡ್ ಹಾಕ್ತಾರೆ. ಅವ್ರು ಬಂದು ಏನು ಇಲ್ಲ ಅನ್ನೋ ಥರ ಹೇಳ್ತಾರೆ. ನಿಜವಾಗ್ಲೂ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗುರು. ಯಾಕಂತಂದರೆ ಅಲ್ಲಿ ಟಾಸ್ಕ್ ಎಲ್ಲ ಆಡಿರ್ತಾರೆ, ಬಾಡಿ ಎಲ್ಲ ಒಂಥರ ಆಗಿರುತ್ತೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ನೈಟು ಅಲ್ಲಿ ಇದರಲ್ಲಿ ಅಷ್ಟು ಬೇಗ ನಿದ್ದೆ ಬರೋಲ್ಲ, ಮಾರ್ನಿಂಗಲ್ಲಿ ನಿದ್ದೆ ಎಲ್ಲ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ. ಬಟ್ ಆದರೂ ಕೂಡ ಹೋಗಿ ಆ ಥರ ರೂಲ್ಸ್ ಬ್ರೇಕ್ ಮಾಡೋದು ಮಿಸ್ಟೇಕೇ ಗುರು. ಬಟ್ ಆದರೂ ಕೂಡ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅದನ್ನು ಗೆಸ್ ಮಾಡ್ತಾರಲ್ವಾ, ಸಕ್ಕದಾಗಿ. ಗಿಲ್ಲಿಗೆ ಅನಾಲಿಸಿಸ್ಗೆ ಸೂಪರ್ ಅಂತ ಹೇಳ್ಬೋದು. ಬಂದು ರಘು ಅಣ್ಣ ಬಂದು ಧನು ಅಣ್ಣ ಬಂದು ಮತ್ತೆ ಅವ್ರನ್ನೆಲ್ಲ
ರಕ್ಷಿತನ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹಾಕ್ತಾರೆ. ಚೆನ್ನಾಗಿತ್ತು ಒಂಥರ ಫನ್ನಿಯಾಗಿ. ಬಟ್ ನೋಡಬೇಕು ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಬಟ್ ರಕ್ಷಿತಾ ಮಾತ್ರ ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತೆ ಅವರೇ ಹೇಳ್ತಾರೆ ಒಳಗಡೆ ಮಲಗಿದ್ರು ಕೂಡ ಸೌಂಡ್ ಹಾಕಿದ್ರೆ ಎಚ್ಚರ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಲ್ಲಿಗೆ ಅವ್ರು ಮಲಗಿದ್ದಾರೆ ಅಂತಾಯಿತು. ಚೆನ್ನಾಗಿತ್ತು ಗುರು, ನಿಜವಾಗ್ಲೂ ಸಖತ್ತಾಗಿ ಸೂಪರಾಗಿ ಅನಾಲಿಸಿಸನ್ನು ಮಾಡ್ತಾರೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಬಿಗ್ ಬಾಸು ಟಾಸ್ಕ್ ಚಂಡಾಮಂಡಲ ಅಂತ ಟಾಸ್ಕ್ ಕೊಡ್ತಾರೆ. ಅಂದರೆ ಜೋಡಿಗಳಿಗೆ ಇಬ್ಬರಿಗೂ ಒಂದು ಬೆಲ್ಟ್ ಹಾಕಿರ್ತಾರೆ, ಹಗ್ಗ ಥರ ಬೆಲ್ಟ್ ಹಾಕಿರ್ತಾರೆ. ಕುಂಟ್ಕೊಂಡು ಹೋಗ್ಬೇಕಷ್ಟೆ. ಒಂಥರ ರನ್ನಿಂಗ್ ರೇಸ್ ಥರ ಹೋಗಿ, ಅವ್ರು ರನ್ನಿಂಗ್ ರೇಸ್ ಥರ ಹೋಗ್ತಾರೋ ಇಲ್ಲ ಮಲ್ಕೊಂಡು ಸೈನಿಕರ ಥರ ಹೋಗ್ತಾರೋ ಅವ್ರಿಗೆ ಬಿಟ್ಟಿದ್ದು, ಅವ್ರ ಸ್ಟ್ರಾಟರ್ಜಿ ಅದು. ಹೋಗಿ ಬಾಲ್ ತಗೊಬಂದು ಅವ್ರಿಗೆ ಅಂತ ಕೊಟ್ಟಿರ್ತಾರೆ ಒಂದು ಇದರಲ್ಲಿ, ಆ ಬುಟ್ಟಿನಲ್ಲಿ ಹಾಕ್ಕೋಬೇಕು. ಈ ಟಾಸ್ಕಲ್ಲಿ ಸಖತ್ತಾಗಿ ಆಟ ಆಡ್ತಾರೆ ಗುರು ರಕ್ಷಿತಾ ಮತ್ತು ಮಾಳು. ಭಯಂಕರವಾಗಿ ಆಟ ಆಡ್ತಾರೆ, ಸೂಪರಾಗಿ ಆಟ ಆಡ್ತಾರೆ. ಏನು ಕಾಲು ಕೆಳಗಡೆ ಎಲ್ಲ ನುಗ್ಗಿ ಸಖತ್ತಾಗಿ ಎಡಿಟ್ ಮಾಡಿದ್ದಾರೆ. ಇನ್ನೂ ಹಾಕಿಲ್ಲ ರಕ್ಷಿತಾ, ಅದೆಲ್ಲ ಚೆನ್ನಾಗಿ. ರಘುವಣ್ಣ ಕಾಲು ಕೆಳಗಡೆ ಎಲ್ಲ ದೂರಿ ಬಂದು ಬಾಲ್ ತಗೊಂಬಂದು ಎಲ್ಲ ಹಾಕ್ತಾರೆ. ಚೆನ್ನಾಗಿತ್ತು ನೋಡೋದಕ್ಕೆ ಟಾಸ್ಕು. ಸ್ಪೀಡು ಬಂದಾಗ ಈ ನಮ್ಮ ಗಿಲ್ಲಿ ಮತ್ತು ಕಾವು ಸಖತ್ತು ಸ್ಪೀಡಾಗಿ ಶಾರ್ಪಾಗಿ ಸಖತ್ತಾಗಿ ಆಟ ಆಡ್ತಾರೆ ಗುರು. ಅಂದರೆ ಬಟ್ಟು ಇವ್ರಿಗೆ ಅಡ್ವಾಂಟೇಜ್ ಏನು ಗೊತ್ತಾಗಿದ್ದು, ಇವ್ರನ್ನ ಯಾರು ಅಷ್ಟೊಂದು ಟಾರ್ಗೆಟ್ ಮಾಡಿಲ್ಲ. ಎಲ್ಲ ಫಿಸಿಕಲ್ ಆಗಿ ದಪ್ಪ ಇರೋದ್ರಿಂದ ಸೂರಜು, ರಘುವಣ್ಣ, ರಜತ್ತು ಇವ್ರು ಓಡಾಡ್ತಾ ಇದ್ರು. ಮಧ್ಯೆ ಇವ್ರು ಲಾಭ ಪಡ್ಕೊಂಡ್ರು ಅಂತ ನನಗನ್ನಿಸ್ತು. ಬಟ್ ಆದರೂ ಕೂಡ ಚೆನ್ನಾಗಿ ಆಟ ಆಡಿದ್ರು ಗುರು. ಒಂದು ಕಡೆ ಇಲ್ಲಿ ರಜತ್ತು ಸೂರಜ್ನ ಲಾಕ್ ಮಾಡ್ಕೊಂಡಿದ್ದಾಗಿರ್ಬೋದು, ರಜತ್ತು ಈ ಕಡೆ ರಘುವಣ್ಣನ ಲಾಕ್ ಮಾಡ್ಕೊಂಡಿದ್ದಾಗಿರ್ಬೋದು. ಸಕ್ಕತ್ತಾಗಿತ್ತು ನಿಜವಾಗ್ಲೂ ಟಾಸ್ಕ್ ಮಾತ್ರ. ಒಂಥರ ಸೂಪರ್ ಅಂತ ಹೇಳ್ಬೋದು. ಇದರಲ್ಲಿ 3 ಬಾಲನ್ನು ಮಾಳು ಮತ್ತು ರಕ್ಷಿತಾ ಕಲೆಕ್ಟ್ ಮಾಡ್ತಾರೆ. 3 ಬಾಲನ್ನು ಈ ಕಡೆ ಗಿಲ್ಲಿ ಮತ್ತು ಕಾವ್ಯನ ಕಲೆಕ್ಟ್ ಮಾಡ್ತಾರೆ. ಈ ಗ್ಯಾಪಲ್ಲಿ ಓಡ್ತಾ ಇರಬೇಕಾದ್ರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಗುತ್ತೆ ಗುರು. ಗಿಲ್ಲಿ ಏನು ಬೇಕು ಅಂತ ರಾಶಿಕಾ ಕಾಲನ್ನು ಹಿಡಿಯೋದಿಲ್ಲ. ಬಟ್ ರಾಶಿ ಕೆಳಗಡೆ ಇನ್ನೇನು ಸರಿಯಾಗಿ ಅಂದರೆ ಬೀಳಬೇಕಾಗಿತ್ತು. ಹೆಂಗೆ ಸಕ್ಕದಾಗಿ ಒಂದು ಇಂಜುರಿ ಆಗೋದು ರಾಶಿಗೆ ಮಾತ್ರ. ಒಂದು ಸ್ವಲ್ಪ ತಪ್ಪಿಸ್ಕೊಂಡ್ರು ಅಂತ ಹೇಳ್ಬೋದು. ಬಟ್ ರಾಶಿ ಕೂಡ ಓವರ್ ಆಗಿ ರಿಯಾಕ್ಟ್ ಆದರು ಅಂತ ನನಗನ್ನಿಸ್ತು. ಯಾಕಂತಂದರೆ ಗೇಮ್ ಥರ ತಗೋಬೇಕು ಗುರು. ಯಾರು ಬೇಕು ಅಂತ ಏನೋ ಮಾಡಲ್ಲ. ಬಟ್ ಗಿಲ್ಲಿ ಮಿಸ್ಟೇಕೆ, ಅಂದರೆ ಅದು ಬೇಕಾಗಾಯಿತೋ ಬೇಡದೇ ಆಯಿತೋ ಗೊತ್ತಿಲ್ಲ, ಅದು ಕಾಲು ಹಿಡಿದಿದ್ದು ಮಿಸ್ಟೇಕೆ. ಬಟ್ ಅವರು ನಮ್ಮ ಅಪ್ಪ ನಮ್ಮಮ್ಮ ಸುಮ್ಮನೆ ಬಿಡೋರ ಆ ಥರ ಈ ಥರ ಆ ಮಾತುಗಳೆಲ್ಲ ರಾಶಿಗೆ ಅದು ಸ್ವಲ್ಪ ಓವರ್ ಆಯಿತು ಅಂತ ನನಗನ್ನಿಸ್ತು ಗುರು. ಬಟ್ ಸ್ಪಂದನ ಪಾಪ ಅಲ್ಲಿ ಬಂದು ಇದ್ದು ಎಲ್ಲ ಯಾರು ಮೇ ಬಿ ಅಲ್ಲಿ ರಘುವಣ್ಣ ವೆಯ್ಟ್ ಬಿದ್ದಿರಬೇಕು ಅನಿಸುತ್ತೆ. ಸ್ಪಂದನ ಕಾಲ ಮೇಲೆ ಡಿಸ್ಲೊಕೇಟ್ ಆಯಿತು. ಆದರೂ ಕೂಡ ಸ್ಪಂದನ ಒಂದು ಆರ್ಗ್ಯುಮೆಂಟ್ ಮಾಡಿಲ್ಲ. ಸೂಪರ್ ಅಂತ ನನಗನ್ನಿಸ್ತು. ಗೇಮ್ ಗುರು, ಗೇಮಲ್ಲಿ ಏನು ಮಾಡೋಕ್ಕಾಗಲ್ಲ, ಅದು ಬ್ಯಾಡ್ ಲಕ್ ಅಷ್ಟೇ, ಆ ಥರ ಆಗ್ಬಿಡುತ್ತೆ. ಬಟ್ ತುಂಬ ಬೇಜಾರಾಯಿತು ಸ್ಪಂದನಾಗ ಆ ಥರ ಆಗಿದ್ದಕ್ಕೆ. ಬಟ್ ಒಬ್ಬರನ್ನ ಬ್ಲೈಮ್ ಮಾಡಿಲ್ಲ ಸ್ಪಂದನ. ಆಸ್ಪತ್ರೆಗೆ ಹೋದರು, ಮತ್ತೆ ಎಲ್ಲ ಕಟ್ಟೆಲ್ಲ ಹಾಕ್ಸ್ಕೊಂಡು ರಿಟರ್ನ್ ಬಂದರು. ಅದೇ ಇದು ಏನಾದರೂ ರಾಶಿಕಾಗ ಹಾಕಿದ್ದಿದ್ರೆ ಎಷ್ಟು ಕಿರ್ಚಾಡಿರೋರು ಎಷ್ಟು ಮಾಡಿರೋರು ಅಂತ ಅನಿಸ್ಬಿಡ್ತು ಗುರು. ನಿಜವಾಗ್ಲೂ ಸಖತ್ತಾಗಿ ಒಂದು ಕಡೆ ಎಲ್ಲೋ ಸ್ಪಂದನ ನೋಡಿದಾಗ ಫಸ್ಟ್ ನನಗೆ ಆ ಇಂಜುರಿ ನೋಡಿದಾಗ ಸಖತ್ ಬೇಜಾರಾಯಿತು ಗುರು. ಆ ಥರ ಆಗಬಾರ್ದು ಯಾರಾದರೂ ಕೂಡ. ಐ ಹೋಪ್ ಸ್ಪೀಡಾಗಿ ರಿಕವರಿ ಆಗಿ ಮತ್ತೆ ಟಾಸ್ಕನ್ನು ಆಡಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಬಲ್ಲೆ. ಯಾಕಂತಂದರೆ ಚೆನ್ನಾಗಿ ನಮ್ಮನ್ನು ಅವ್ರ ಕೈಲಾದಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಗುರು. ಅದಕ್ಕೋಸ್ಕರ ನಾನು ಬೇಗ ಸ್ಪೀಡಾಗಿ ರಿಕವರಿ ಆಗಿ ಆಟ ಆಡಲಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಏನೋ ಅಂತ. ಬಟ್ ಏನೂ ಆಗಿಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಮೇ ಬಿ 1 ವೀಕ್ 15 ಡೇಸ್ ರೆಸ್ಟ್, ಒಂದು 10 ಡೇಸ್ ಆದರೂ ರೆಸ್ಟ್ ಬೇಕು ಗುರು. ಯಾಕೆಂತಂದರೆ ಅದು ಅಷ್ಟು ಬೇಗ ಇದಾಗೋದಿಲ್ಲ. ನೋಡೋಣ, ಸ್ಪೀಡಾಗಿ ರಿಕವರಿ ಇದ್ದರೆ ಗೊತ್ತಾಗ್ಬಿಡುತ್ತೆ. 2-3 ಡೇಸಲ್ಲಿ ಗೊತ್ತಾಗ್ಬಿಡುತ್ತೆ. ಮೇ ಬಿ ನೆಕ್ಸ್ಟ್ ಮಂಡೆಯಿಂದ ಕ್ಲಿಯರಾಗಿ ಸ್ಪಂದನ ಸರಿ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಅದೆಲ್ಲ ಆದಮೇಲೆ ನೆಕ್ಸ್ಟು ಟೈ ಆಗಿರೋ ಕಾರಣ ಇದನ್ನು ಏನು ಮಾಡ್ತಾರೆ, ನೀವು ಯಾರಿಗೆ ಕೊಡ್ತೀರಾ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರ ಹತ್ರ ಇರೋ ಬಾಲ್ಸನ್ನು ಬೇರೆಯವ್ರಿಗೆ ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲನೂ ಒಂಥರ ಅವ್ರ ಗೇಮಾಗಿ ನೋಡಿಲ್ಲ ಗುರು. ಕ್ಲಿಯರ್ ಕಟ್ಟು ಒಂದು ಸ್ವಲ್ಪ ಪರ್ಸ್ನಲ್ಲಾಗಿ ತಗೊಂಡು ನಾಮಿನೇಷನ್ಸ್ಗೆ ರೀಸನ್ ಕೊಟ್ಟರು ಅಂತ ಸೂರಜ್ ಅವರು ಹೇಳ್ತಾಯಿದ್ರು. ನಿಜಾನೇ ಅಂತ ಅನ್ನಿಸ್ತು ಗುರು ನನಗೂ. ಯಾಕಂತಂದರೆ ಸ್ವಲ್ಪ ಥಿಂಕ್ ಮಾಡಬೇಕಾಗಿತ್ತು. ಇಲ್ಲಿ ರಕ್ಷಿತಾ ಮತ್ತು ಮಾಳು ಚೆನ್ನಾಗಿ ಡಿಸಿಷನ್ ತಗೊತಾರೆ ಅಂತಂದ್ಬಿಟ್ಟು ರಘುವಣ್ಣ ಅವ್ರು ಕೊಟ್ಟರು. ಈ ಕಡೆ ರಾಶಿಕಾ ಮತ್ತು ಸೂರಜು ಅವರು ಕಡ್ಡಿ ಮುರಿದಂಗಿದ್ದಾರೆ. ನಾನು ತಲೆ ತೆಗೆದು ಪಕ್ಕಕ್ಕಿಟ್ಟರು ಕೂಡ ನಾನು ಗಿಲ್ಲಿ ಕಾವನ್ನ ಸಪೋರ್ಟ್ ಮಾಡಲ್ಲ ಅನ್ನೋ ರೇಂಜ್ಗೆ ಅವರಿದ್ದಾರೆ. ಆ ಕಡೆ ಇನ್ನು ಇರೋದು ಅಭಿ ಮತ್ತು ಸ್ಪಂದನ. ಅವರು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅಭಿ ಮತ್ತು ಸ್ಪಂದನ ಅಟ್ಲೀಸ್ಟ್ ಕಾವ್ಯನಿಗೋಸ್ಕರ ಆದರೂ ಕೊಡ್ತಾರೆ ಅಂತಂದ್ಬಿಟ್ಟು. ಬಟ್ ಆದ್ರೂ ಇಲ್ಲ. ಮತ್ತು ಹೇಗೇನು ಎಲ್ಲ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಹೋಗುತ್ತೆ ನೋಡಿ, ಆ ಥರ ಲೈನಾಗಿ ಇರಬೇಕಲ್ಲ ಅದಂಗೆ ಹೋಗಿ 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 ತೊಗೊಂಡಾಗ ಹಾಕಿದ್ರು. ಬಟ್ ಇಬ್ಬರು ಡಿಸರ್ವ್ ಇದ್ರು ಗುರು.
ಬಟ್ ಪರವಾಗಿಲ್ಲ. ಈ ಟಾಸ್ಕಲ್ಲಿ ಕೊನೆಯದಾಗಿ ಯಾರು ರಕ್ಷಿತಾ ಮತ್ತು ಮಾಳು ಗೆಲ್ತಾರೆ. ಗೆದ್ದಿದ್ದಾದ್ಮೇಲೆ ಅಡ್ವಾಂಟೇಜ್ ಕೊಡ್ತಾರೆ, ಒಬ್ಬರನ್ನ ಆಚೆ ಇಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನನಗೇನು ಅನಿಸ್ತು ಅಂದರೆ ರಕ್ಷಿತಾ ಒಂದು ಸೂಪರ್ ಸ್ಟ್ರಾಟಜಿ ಮಾಡಿದ್ರು ಅಂತ ನನಗನ್ನಿಸ್ತು. ಯಾಕೆಂದರೆ ಅವ್ರಿಗೆ ಅರ್ಥ ಆಗಿ ಆ ಥರ ಮಾಡಿದ್ರು, ಅರ್ಥ ಆಗದೆ ಆ ಥರ ಮಾಡಿದ್ರು ಗೊತ್ತಿಲ್ಲ ಗುರು. ಸೂಪರ್ ಸ್ಟ್ರಾಟಜಿ ಮಾಡಿದ್ರು ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ರಜತ್ತು ಮತ್ತು ಚೈತ್ರ ಅವರನ್ನು ಏನೂ ಕಲೆಕ್ಟ್ ಮಾಡಿಲ್ಲ, ಝೀರೋ ಅಂತ ಅಂದ್ಬಿಟ್ಟು ತೆಗಿಬೋದಾಗಿತ್ತು. ತೆಗೆದಿದ್ದಿದ್ರೆ ನೆಕ್ಸ್ಟ್ ಗೇಮ್ಗೆ ಅದೇ ಪ್ಯಾಟರ್ನ್ ಆಗಿರೋದು. ಈ ಲಾಸ್ಟ್ ಬಂದಿದ್ದಾರೆ ಅದಕ್ಕೆ ಇವ್ರನ್ನ ತೆಗಿತಾ ಇದ್ವಿ, ಲಾಸ್ಟ್ ಬಂದಿದ್ದಾರೆ ಇದನ್ನ ತೆಗಿತಾ ಇದೀವಿ ಅಂತ ನೆಕ್ಸ್ಟ್ ಗೇಮ್ಗಳಿಂದ ತೆಗೆದುಕೊಂಡೋಗಿರೋರು. ಫಸ್ಟ್ ಗೇಮಲ್ಲಿ ಇವಾಗ ರಜತ್ ಚೈತ್ರ ಲಾಸ್ಟ್ ಅಂತ ತೆಗೆದಿದ್ದೀರ, ನೆಕ್ಸ್ಟ್ ಗೇಮಲ್ಲಿ ಬಂದಾಗ ರಿಂಗ ಟಾಸ್ಕಲ್ಲಿ ಮಾಳು ಮತ್ತು ರಕ್ಷಿತಾನೇ ಲಾಸ್ಟ್ ಇರೋರು, ಅವ್ರನ್ನ ತೆಗೆದುಬಿಟ್ಟಿರೋರು. ಬಟ್ ಇಲ್ಲೊಂದು ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ಟು ವೈಲ್ಡ್ ಕಾರ್ಡನ್ನು ಹೆಸರು ತಗೊಬಂದು ಇವರು ತೆಗೆದ್ರು ಅಂತ ನನಗೆ ಅನಿಸ್ತು ಗುರು. ಸೂಪರ್. ಅದು ಒಂದು ವೇಳೆ ಸ್ಟ್ರಾಟಜಿನೇ ಆಗಿದ್ರೆ ಸೂಪರ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಲೀಸ್ಟಲ್ಲಿರೋರನ್ನ ತೆಗಿತೀವಿ ಅಂತ ಹೋಗಿದ್ದಿದ್ರೆ ಅದೇ ಒಂದು ಪ್ಯಾಟರ್ನ್ ಲಾಸ್ಟ್ವರೆಗೂ ಆಗೋಗಿರೋದು. ಇವ್ರು ಲಿಸ್ಟ್ ಇದ್ದಾರೆ, ಇವ್ರು ಲಿಸ್ಟ್ ಇದ್ದಾರೆ ಅಂತ. ಬಟ್ ಆ ಹೆಸರನ್ನ ತಗೊಳ್ದೆ ವೈಲ್ಡ್ ಕಾರ್ಡಾಗಿ ಬಂದಿದ್ದಾರೆ, ನಾವು ಎಷ್ಟು ದಿನ ಕಷ್ಟಪಟ್ಟಿದ್ದೀವಿ ಅಂತ ತಗೊಂಡು ಇದು ಮಾಡ್ತಾರೆ. ಬಟ್ ಇಲ್ಲಿ ಚೈತ್ರ ಮತ್ತು ರಜತ್ತು ಸ್ವಲ್ಪ ರಕ್ಷಿತಾ ಮಾಳು ಮೇಲೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಬಟ್ ನನಗೇನು ಅನಿಸ್ತು ಅಂತಂದರೆ ಚೈತ್ರಾಗೆ ಇನ್ನು ಎಷ್ಟೇ ಕೊಟ್ಟರು ಟಾಸ್ಕ್ ಅಂತ ಬಂದಾಗ ನಾವು ನೋಡಿದ್ದೀವಿ ಗುರು, ಲಾಸ್ಟ್ ಇಯರ್ ನೋಡಿದ್ದೀವಿ ಅವ್ರು ಏನು ಇದು ಮಾಡಿದ್ದಾರೆ ಏನು ಅಂತ. ಬಟ್ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಅನ್ನಿಸ್ತು. ನಾವು ಹೊಟ್ಟೋಗ್ಬಿಡ್ತೀವಿ, ನಾಮಿನೇಷನ್ ಆದರೆ ಇನ್ನೂ ಒಂದು ವಾರ ಟೈಮ್ ಇರುತ್ತೆ, ನೆಕ್ಸ್ಟ್ ವೀಕ್ ಎಲ್ಲ ಟೈಮ್ ಇರುತ್ತೆ, ಅದೇನೇನು ಮಾಡ್ತಿರೋ ಮಾಡಿ, ಬೇಡ ಅಂತ ಹೇಳ್ದವ್ರು ಯಾರು, ನಾವು ನೋಡ್ತೀವಿ. ಟಾಸ್ಕ್ ಒಂದೇ ಆಡಬೇಕಾ, ಬಿಗ್ ಬಾಸ್ ಮನೇಲಿ ಉಳ್ಕೋಬೇಕು ಅಂತಂದರೆ ಬೇರೆ ಇನ್ನೇನು ಎಂಟರ್ಟೈನ್ಮೆಂಟೇ ಇಲ್ವಾ, ಬೇರೆ ಇನ್ನೇನು ಇಲ್ವಾ, ಮಾಡಿ ಉಳ್ಕೊಳ್ಳಿ. ಟಾಸ್ಕ್ ಆಡದೆ ಮುಂದಕ್ಕೆ ಹೋಗೋರು ಎಷ್ಟು ಜನ ಇಲ್ಲ, ಬರೀ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು. ಬಟ್ ಇವರು ಸುಮ್ಮನೆ ಓವರ್ ಆಗಿ ರಿಯಾಕ್ಟ್ ಆದರು ಅಂತ ಅನ್ನಿಸ್ತು ಗುರು ನನಗೆ ರಕ್ಷಿತಾ ಮೇಲೆ ಚೈತ್ರ ಅವರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಆಸ್ಪತ್ರೆಯಿಂದ ಸ್ಪಂದನ ಬ್ಯಾಕಾಗಿ ಬರ್ತಾರೆ. ಬ್ಯಾಕಾಗಿ ಬಂದಮೇಲೆ ಒಂದು ಫುಲ್ಲು ಸ್ಯಾಡಲ್ಲಿರ್ತಾರೆ. ಎಂಥವ್ರಿಗೂ ಅಷ್ಟೇ ಗುರು, ಬೇಜಾರಾಗುತ್ತೆ ಗುರು. ಆ ಥರ ಡಿಸ್ಲೊಕೇಟ್ ಆದಮೇಲೆ ಒಂಥರ ಬೇಜಾರೇನೆ, ಇಂಜುರಿ ಆಗಬಾರ್ದು ಯಾರಿಗೇ ಆದರೂ ಕೂಡ. ನೆಕ್ಸ್ಟು ಇನ್ನೊಂದು ಟಾಸ್ಕ್ ಕೊಡ್ತಾರೆ ಗುರು, ರಿಂಗ ಅಂತ ಟಾಸ್ಕ್ ಕೊಡ್ತಾರೆ. ಮೇಲೆಯಿಂದ ಧ್ರುವಂತ್ ಎಸಿತಾ ಇರ್ತಾರೆ. ರಿಂಗನ್ನು ಕಲೆಕ್ಟ್ ಮಾಡ್ಕೋಬೇಕು, ಅದು ಬಾಡಿಯಿಂದ ಕಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಶೋಲ್ಡರಿಂದ ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇದು ಮಾಡಿರ್ತಾರೆ. ಕ್ಯಾಚ್ ಎಲ್ಲ ಹಿಡಿಯೋಂಗಿಲ್ಲ ಅಂತ. ಇದರಲ್ಲಿ ಸಖತ್ತಾಗಿ ಆಟ ಆಡ್ತಾರೆ ಗುರು. ಧ್ರುವಂತನ್ನು ಎಲ್ಲರೂ ಸ್ವಲ್ಪ ಅನ್ಫೇರ್ ಮಾಡಿದ್ರು. ಬೇಕಾಗೆ ರಘು ಅವರಿರೋ ಕಡೆ, ಅಶ್ವಿನಿ ಇರೋರ ಕಡೆ ಬಾಲ್ ಹಾಕಿದ್ರು, ಇದು ರಿಂಗ್ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದಾಗ, ಸ್ಲೋ ಮೋಷನಲ್ಲಿ ನೋಡಿದಾಗ ಧ್ರುವಂತು ಕ್ಲಿಯರ್ ಕಟ್ಟಾಗಿ ಕಣ್ಣನ್ನು ಮುಚ್ಚಿ ಕ್ಲಿಯರಾಗಿ ಎಸಿತಾ ಇದ್ದಾರೆ. ಬಟ್ ಅವ್ರು ಎಸೆಯೋವಾಗ ಏನಂತಂದರೆ ಒಂದೇ ಕಡೆಗೆ ಎಸೆದಿಲ್ಲ ಅಷ್ಟೇ, 3 ಕಡೆ ಎಸಿತಾ ಇದ್ರು, ಕಣ್ಣು ಮುಚ್ಕೊಂಡು ಲೆಫ್ಟು ರೈಟು ಸ್ಟ್ರೈಟು 3 ಕಡೆನೂ ಎಸಿತಾ ಇದ್ರು. ಬಟ್ ಅದು ಅವ್ರಿಗೆ ಒಂದು ಹೈಟ್ ಅಡ್ವಾಂಟೇಜ್ ಆಯಿತು ಗುರು ಅಷ್ಟೇ. ಹೈಟ್ ಆಗಿರೋದ್ರಿಂದ ರಾಶಿಕಾಗಿರ್ಬೋದು, ಈ ಕಡೆ ರಘುವಣ್ಣಗಾಗಿರ್ಬೋದು ಪ್ಲಸ್ ಆಗ್ತಾಯಿತ್ತು. ಪಾಪ ಇವಾಗ ರಕ್ಷಿತಾಗ ಗಿಡ್ಡ ಎಷ್ಟು ಎಗರಿದ್ರು ಕೂಡ ರಾಶಿಕಾ ಶೋಲ್ಡ್ರ್ ಹತ್ರ ಕೂಡ ಆಗಲ್ಲ. ರಾಶಿಕಾ ಜಂಪ್ ಮಾಡಿದ್ರೆ ಇನ್ನೊಂದು 2 ಅಡಿ ಮೇಲೆ ಹೋಗ್ತಾರೆ. ಈಗಲೇ 5.something ಇದ್ದಾರೆ. ಇನ್ನು 2 ಅಂತಂದರೆ ಹೆಚ್ಚು ಕಡಿಮೆ 7-8 ಫೀಟ್ಗೆ ಹೋಗ್ತಾರೆ. ಅಷ್ಟು ಹೈಟ್ ಹೋಗ್ತಾರಾ ನೀವೇ ಯೋಚನೆ ಮಾಡಿ. ಮೇಲೆಯಿಂದನೇ ಕಲೆಕ್ಟ್ ಮಾಡ್ಕೋಬೋದು. ಈ ಟಾಸ್ಕಲ್ಲಿ ರಾಶಿಕಾ ಸಖತ್ತಾಗಿ ಆಟ ಆಡ್ತಾರೆ. ಅದಾದಮೇಲೆ ರಘುವಣ್ಣ ಮಾತ್ರ ನಟ ಭಯಂಕರ ಗುರು. ಈ ಥರ ಟಾಸ್ಕ್ಗಳು ಕೊಟ್ಟರೆ ಅಂತೂ ತಿಂದಾಕ್ಬಿಡ್ತಾರೆ. ಸೂಪರ್ ಅಂತ ಹೇಳ್ಬೋದು. ಇವರಿಬ್ಬರು ಕೂಡ ನನಗೆ ಪರ್ಸ್ನಲ್ಲಾಗಿ ಸಖತ್ತಾಗಿ ಆಟ ಆಡಿದ್ರು ಅಂತ ಅನ್ನಿಸ್ತು. ಅದಾದಮೇಲೆ ಗಿಲ್ಲಿ ಕಾವ್ಯ ಎಫರ್ಟ್ಸ್ ಮಾತ್ರ ಸೂಪರ್ ಆಗಿತ್ತು. ಬಿಗ್ ಬಾಸು ಚೈತ್ರಾಗೆ ಇನ್ನೊಂದು ಅವಕಾಶ ಕೊಡ್ತಾರೆ, ಸ್ಪಂದನ ಪರವಾಗಿ ಆಟ ಆಡಿ ಅಂತ. ಅವರು ಆಟ ಆಡಿ, ಅಭಿ ಕೂಡ ಸಖತ್ತಾಗಿ ಆಟ ಆಡ್ತಾರೆ. ಚೆನ್ನಾಗಿತ್ತು ಗುರು. ಓವರ್ ಆಲ್ ಟಾಸ್ಕ್ ನೋಡಿದಾಗ ರಕ್ಷಿತಾ ಮಾಳು ಸ್ವಲ್ಪ ಈ ಗೇಮಲ್ಲಿ ಹಿಂದೆ ಉಳಿತಾರೆ. ಬಟ್ ಚೆನ್ನಾಗಿ ಆಟ ಆಡಿದ್ರು. ಈ ಓವರಾಲ್ ಆಗಿ ಚೆನ್ನೆಲ್ಲ ಆದಮೇಲೆ ಜಾಸ್ತಿ ಕಲೆಕ್ಟ್ ಮಾಡಿದ್ದು ಯಾರು, ರಘುವಣ್ಣ ಮತ್ತು ಅಶ್ವಿನಿ ಮೇಡಮ್ಮು. ಬಟ್ಟು ಇಲ್ಲಿ ಸೂರಜ್ ಅವ್ರಿಗೆ ಸ್ವಲ್ಪ ಅನ್ಫೇರ್ ಆಯಿತು ಅಂತ ನನಗೆ ಅನ್ನಿಸ್ತು ಗುರು. ಪರ್ಸ್ನಲಿ ನನಗೆ ಅನ್ನಿಸ್ತು. ಯಾಕೆ ಅಂತಂದರೆ ಅಲ್ಲಿ ಕ್ಲಿಯರಾಗಿ ಅವ್ರು ಬಾಡಿ ಮುಖಾಂತರ ಕಲೆಕ್ಟ್ ಮಾಡ್ಬೋದು ಅಂತ ಇದೆ, ಅವ್ರು ಹೆಡ್ ಮುಖಾಂತರ ಕಲೆಕ್ಟ್ ಮಾಡ್ತಾರೆ, ಫುಲ್ ಕೆಳಗಡೆ ಬಿದ್ದುಬಿಡುತ್ತೆ. ಬಟ್ಟು ಅಲ್ಲಿ ಕೆಳಗಡೆ ಬಾಡಿಯಿಂದ ಹೋದ್ಮೇಲೆ ಅದು ಅವ್ರದ್ದೇ ಅಂತ ಕೌಂಟು. ಬಟ್ಟು ಇಲ್ಲಿ ಉಸ್ತುವಾರಿಗಳಾದವರು ಕ್ಲಿಯರಾಗಿ ಅದನ್ನು ಕೌಂಟ್ ತಗೊಳ್ಳಲ್ಲ, ಅದನ್ನು ಬಿಟ್ಬಿಡ್ತಾರೆ. ಆ ಥರ ಆದಾಗ 9ರಲ್ಲಿ ಅಟ್ಲೀಸ್ಟ್ 3 ಇಲ್ಲ ಅಂದರೂ 4 ತಗೊಂಡಿದ್ರು ಕೂಡ ಆರಾಮಾಗಿ ಸೂರಜು ಮತ್ತು ರಾಶಿಕಾ ಗೆಲ್ಬೋದಾಗಿತ್ತು ಟಾಸ್ಕನ್ನು. ಬಟ್ ಆ ರೌಂಡಲ್ಲಿ 1 ಕಲೆಕ್ಟ್ ಮಾಡದೆ 0 ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಒಂದು ಡಿಸ್ಅಡ್ವಾಂಟೇಜ್ ಆಯಿತು ಅಂತ ನನಗನ್ನಿಸ್ತು. ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಬೇಕಾಗಿತ್ತು. ಅಟ್ಲೀಸ್ಟು ಅದು ಬಾಡಿಯಿಂದ ಹೋಗಿರೋದು ಇಂಥದ್ದು ಹೋಗಿದೆ ಅಂತ ಅದು ಎಲ್ಲಿದ್ದರೆ ಏನು ಗುರು, ಬಾಡಿಯಿಂದ ಹೋಗಿದ್ರೆ ಅದು ಅವ್ರದ್ದೇ ಅಲ್ವಾ. ಬಟ್ ಇವರು ಸೂರಜ್ ಅವ್ರದ್ದು ಮಿಸ್ಟೇಕ್ ಇದೆ. ತಗೊಂಡೋಗಿ ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿ ರಾಶಿಕಾ ಅವ್ರು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದು ಅವ್ರದ್ದು ಮಿಸ್ಟೇಕು ಅಂತ ನನಗನ್ನಿಸ್ತು. ಓವರಾಲ್ ಎಲ್ಲ ಆದಮೇಲೆ ಈ ಟಾಸ್ಕಲ್ಲಿ
ಯಾರು ಅಶ್ವಿನಿ ಮತ್ತು ರಘುವಣ್ಣ ಗೆದ್ದು ರಾಶಿಕಾ ಮತ್ತು ಸೂರಜ್ ಅವರನ್ನು ಆಚೆ ಹಾಕಿದ್ದಾರೆ. ನೋಡೋಣ ಮುಂದೆ ಯಾರು ಆಗ್ತಾರೆ ಏನು ಅಂತ. ಫೈನಲ್ ಆಗಿ ಇನ್ನು ಉಳ್ಕೊಂಡಿರೋರು ಯಾರು? ರಘು ಮತ್ತು ಅಶ್ವಿನಿ, ಅಭಿ ಮತ್ತು ಸ್ಪಂದನ, ಗಿಲ್ಲಿ ಮತ್ತು ಕಾವ್ಯ, ಮಾಳು ಮತ್ತು ರಕ್ಷಿತಾ 4 ಟೀಮ್ ಉಳ್ಕೊಂಡಿದೆ. ಇನ್ನೂ ಒಂದು ಟಾಸ್ಕ್ ಕೊಡ್ತಾರೆ, ಅದರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಫೈನಲ್ 3 ಟಾಪ್ 3 ಯಾರು ಬಂದಿರ್ತಾರೋ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕನ್ನು ನೆಕ್ಸ್ಟ್ ರೌಂಡ್ಗೆ ಇಡ್ತಾರೆ. ಯಾರು ಆಗಬೇಕು ಅಂತ ಕ್ಯಾಪ್ಟನ್ನು ನೀವು ಅಂದ್ಕೊಂಡಿದ್ದೀರಾ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.